ಎಸ್ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಸಾಕಷ್ಟು ಕನ್ನಡ ಕುರಿತರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಮಕ್ಕಳ ಜೊತೆಗೆ ಮೆಂಟರ್ಸು ಕೂಡ ಇದರಲ್ಲೇ. ಅದರಲ್ಲಿ ನಮ್ಮ ಸೂರ್ಯ ಅವರು ಕೂಡ ಒಬ್ಬರು ಸ್ಕ್ರಿಪ್ಟ್ ಇಟ್ಕೊಂಡು ಮಕ್ಕಳನ್ನ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಆದರೆ ಅವ್ರು ಬರ್ತಾನೆ ಇಲ್ಲ, ಮಾತೇ ಕೇಳ್ತಿಲ್ಲ. ಸೊ ಆದರೂ ಕೂಡ ಇವರು ತುಂಬ ಟಯರ್ಡ್ ಆಗಿದ್ರು ಕೂಡ ಮಕ್ಕಳಿಗೋಸ್ಕರ ತಮ್ಮ ಒಂದು ಶಕ್ತಿಯನ್ನು ಮೀರಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದೇ ಅನಿಸುತ್ತೆ ಮೇ ಬಿ ಗುರುವಿನ ಲಕ್ಷಣ. ಸೊ ನಮಸ್ತೆ ಸರ್, ಹೇಗಿದ್ದೀರಾ? ನಾವು ಸೂಪರ್, ನೀವು ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ. ನೋಡ್ತಾ ಇದ್ದೆ ಇಷ್ಟೊತ್ತು ಸ್ಕಿಟ್ನೆಲ್ಲ ರಿಹರ್ಸಲ್ ಮಾಡ್ತಾ ಇರುವಂಥದ್ದು, ಮಕ್ಕಳನ್ನ ಹ್ಯಾಂಡಲ್ ಮಾಡುವಂಥದ್ದೆಲ್ಲನೂ ಹೆಂಗೆ ಅನ್ನಿಸ್ತಿದೆ ಈ ಒಂದು ಹೊಸ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಹೊಸದಲ್ಲ, ಹಳೇದು. ಅಂದರೆ ನಾವು ಮುಂಚೆ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಿದ್ವಲ್ಲ, ಆ ಎಕ್ಸ್ಪೀರಿಯೆನ್ಸು ವರ್ಷಕ್ಕೊಂದು ಸಲ ಇರ್ತಿತ್ತು. ಇದು ಹಂಗಲ್ಲ, ಈ ಪ್ರಾಜೆಕ್ಟ್ ಪೂರ್ತಿ ಅದೇ ಎಕ್ಸ್ಪೀರಿಯೆನ್ಸು. ಮಕ್ಕಳಿಗೆ ಹೇಳಿಕೊಡೋದು ಒಂಥರ ಖುಷಿ ಕೊಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆ ನಮ್ಗೆ ಮಕ್ಕಳು ಕಲಿಸ್ತಾರೆ. ಆ ತಾಳ್ಮೆನೇ ಲೈಫ್ ಲಾಂಗು ಅದೇ ಬೇಕಾಗಿರೋದು. ಅದನ್ನು ಮಕ್ಕಳು ಕಲಿಸ್ತಾ ಇದ್ದಾರೆ, ನಾವು ಕಲಿತಾ ಇದ್ದೀವಿ. ಸೊ ಮೆಂಟರ್ ಆಗಿದ್ದೀರಾ, ಅದ್ರ ಜೊತೆಗೆ ಮಕ್ಕಳಿಗೆ ಒಂದಷ್ಟು ಟೀಚ್ ಮಾಡಿಕೊಡ್ತಿದ್ದೀರಾ. ಸಿಚುವೇಶನ್ಶಿಪ್ ಆಗಿರ್ಬೋದು, ಅಥವಾ ಇಲ್ಲಾಂತಂದರೆ ಆ ಒಂದು ಸಮಯ ಸಂದರ್ಭ ಅನುಗುಣಕ್ಕಾಗಿ ಡೈಲಾಗ್ ಡೆಲಿವರಿಗಳನ್ನೆಲ್ಲ ಅವ್ರಿಗೆ ಅರ್ಥ ಮಾಡಿಸಿ ಯಾವ ರೀತಿ ಪ್ರಾಕ್ಟೀಸ್ ಕೊಡ್ತಾ ಇದ್ದೀರಾ ಅಂತ. ಅಂದರೆ ನಾವೇ ಮಾಡೋದಾಗಿದ್ದಿದ್ರೆ ನಾವು ರಪ್ ಅಂತೇಳಿ ಚೇಂಜ್ ಆಗ್ತೇವೆ. ಅಂದರೆ ಡೈಲಾಗು ಕ್ಷಣಕ್ಕೂ ಚೇಂಜ್ ಆಗುತ್ತೆ. ಪಂಚ್ ಇದ್ದ ಲೈನ್ ಇದಾಗಲಿಲ್ಲ ಚೇಂಜ್ ಮಾಡ್ತೀವಿ. ಬಟ್ ಮಕ್ಳದ್ದು ಹಂಗಲ್ಲ, ಒಂದು ಸಲ ಕೂರಿಸಿದ್ರೆ ಅದು ಫಿಕ್ಸ್ ಆಗಿಬಿಡ್ತಾರೆ. ಮನೆಗೆ ಹೋಗಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಮಾರನೇ ದಿವಸ ಬಂದು ಅದೆಲ್ಲ ಕಂಡ್ರು ಹಿಂಗೆ ಹೇಳಿದ್ರೆ ಅದು ಕೇಳಲ್ಲ. ಆವಾಗ ನಾವೇನು ಮಾಡಬೇಕು, ಫೈನಲಾಗಿ ನಾವೇ ಟ್ಯೂನಪ್ ಆಗಿರಬೇಕು. ಅವ್ರಿಗೆ ಹೇಳ್ಕೊಡೋಕ್ಕಿಂತ ಮುಂಚೆ ನಾವು ಟ್ಯೂನಪ್ ಆದರೆ ಅವರು ಹೇಳ್ತಾರೆ. ಇಲ್ಲಾಂದರೆ ಕಷ್ಟ, ಅವರನ್ನು ತಿದ್ದೋದು ಭಾರಿ ಕಷ್ಟ ಇದೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇವನು ನನ್ನ ಇದು ಅಂದರೆ ಇವನು ರಂಗಭೂಮಿ ಕಲಾವಿದನೇ. ಓಕೆ. ಇವ್ರ ಗುರುಗಳು ಬಂದು ದಿನೇಶ್ ಚಮ್ಮಳ್ಗಿ. ಅವರು ಒಂದು 3-4 ನಾಟಕ ಮಾಡಿಸಿದ್ದಾರೆ ಇವರಿಗೆ. ಒಂದೇ ನಾಟಕ ಮಾಡಿಸಿದ, ಸ್ಟೇಜಲ್ಲಿ 3-4 ಅಂದ. ಇವನು ಮಾಡ್ತಾನೆ ಒಂದಷ್ಟು. ಅವನು ಅಷ್ಟೇ, ಮೋಹಕ್ಕೂ ಅಷ್ಟೇ. ಇವರೆಲ್ಲ ಒಂದು ಸ್ವಲ್ಪ ಶಾರ್ಪ್ ಇದ್ದಾರೆ. ಅಂದರೆ ನಾವು ಟ್ಯೂನಪ್ ನಾವು ಆಗಿದೆ, ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳು ತಗೊಳ್ಳಲ್ಲ. ಅವರಿಗೆ ಡೀಟೇಲಾಗಿ ಹೇಳ್ಬೇಕು. ಆಮೇಲೆ ಇವರು ಒಂದು ಹಂತಕ್ಕೆ ಬಂದಾಗ ಇವರೇ ನೋಡ್ತಾರೆ. ಅಂದರೆ ನಾವು ಪ್ರತೀಕ್ಷಾ ರಿಯಾಲಿಟಿ ಶೋ ಮಾಡುವಾಗಲೂ ಅದೊಂದು ಡಾಕ್ಯುಮೆಂಟ್ಸ್ ಆಗಿ ಹೋಗುತ್ತೆ. ಆ ಡಾಕ್ಯುಮೆಂಟ್ಸನ್ನು ಇವ್ರು ದೊಡ್ಡವರಾದಾಗ ನೋಡಿದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ಇಂಥ ಸ್ಟೇಜಲ್ಲಿ ಇಲ್ಲಿ ಮಾಡಿದ್ದೀನ. ಆ ಜಡ್ಜಸ್ಸು ಅಂದರೆ ಅವರು ಸಾಧಕರೇ, ಅವ್ರ ಮುಂದೆ ನಾವು ಯಾಕೆ ಮಾಡಿದ್ದೀವಲ್ಲ ಅನ್ನೋ ಆ ಖುಷಿ ಇವ್ರಿಗಿರುತ್ತೆ. ಆವಾಗ ಅಂದರೆ ಇವ್ರು ಈ ಜಾಬೇ ಮಾಡ್ತಾಯಿದ್ರು ಓಕೆ, ಇವರು ಈ ಜಾಬ್ ಬಿಟ್ಟು ಬೇರೆ, ಅಂದರೆ ಇವ್ರೀಗ ಬೆಳೀತಾ ಮೈಂಡು ಡೈವರ್ಟ್ ಆಗ್ತಾ ಹೋಗುತ್ತೆ. ಈಗ ಕೆಲವರು ಇಂಜಿನಿಯರ್ ಆಗ್ಬೋದು, ಕೆಲವರು ಡಾಕ್ಟರ್ ಆಗ್ಬೋದು, ಕೆಲವರು ಪೊಲೀಸ್ ಆಗ್ಬೋದು. ಆ ಫೀಲ್ಡಿಗೆ ಹೋದಾಗ ಇದನ್ನು ನೋಡಿದಾಗ ಅವರು ಆಶ್ಚರ್ಯ ಆಗುತ್ತೆ. ಒಂದೊಂದು ಸಲ ಬಂದಾಗ ಗುರುಗಳೇ ಅಂತಾರಲ್ಲ, ಅದೊಂಥರ ಹೆಮ್ಮೆ ಅನಿಸುತ್ತೆ ನಮಗೂ. ಜಡ್ಜಸ್ಸು ಮಕ್ಕಳ ಕಡೆಯಿಂದ ಎಂಟರ್ಟೈನ್ಮೆಂಟ್ ತಗೋಬೇಕು ಅಂತಂದಾಗ ಅದರ ಹಿಂದೆ ನಿಮ್ಮ ಪರಿಶ್ರಮ ಅನ್ನೋದು ಸಾಕಷ್ಟು ಇದ್ದಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಮಕ್ಕಳಿಗೆ ಹೇಳ್ಕೊಡುವಂಥದ್ದಾಗಿರ್ಬೋದು, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಡೈಲಾಗ್ ಡೆಲಿವರಿ ಮಾಡಿಸೋದಾಗಿರ್ಬೋದು. ಹಾಗೆಯೇ ಸ್ಟೇಜ್ ಮೇಲೆ ಹೋದಾಗ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಜಡ್ಜಸ್ ಮುಂದೆ ಯಾವ ರೀತಿ ಅಭಿನಯ ಮಾಡಬೇಕು ಅನ್ನೋವಂಥದ್ದು, ಅದರ ತಯಾರಿ ಎಲ್ಲ ನೀವು ಹೆಂಗೆ ಮಾಡ್ಕೊಂಡಿದ್ದೀರಾ ಅಂತ. ಆ್ಯಕ್ಚುಲಿ ನಾವು ಮಾಡ್ಕೊಂಡಿರ್ತೀವಿ. ಅಂದರೆ ಸ್ಟೇಜ್ ಮೇಲೆ ಮಾತ್ರ ನಾವು ಯಾವುದನ್ನು ಎಕ್ಸ್ಪೆಕ್ಟೇಷನ್ ಇಡಲ್ಲ. ಅಂದರೆ ಇವರು ಹೆಂಗೆ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡು. ಇವರು ಅಂದರೆ ಗುಂಡೇಟ ಇದ್ದಂಗೆ, ಅದು ಹೊಡೆದ ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಇವರು ಮೈಂಡಲ್ಲಿ ನಾವು ಹಿಂಗೆ ಮಾಡಬೇಕು, ಇದೇ ಡೈಲಾಗ್ ಹೇಳ್ಬೇಕು, ಹಿಂಗೆ ಹೇಳಬೇಕು ಅನ್ನೋವಂಥದ್ದು ಅವರು ತಲೆಯಲ್ಲಿರಲ್ಲ. ಈಗ ಪ್ರಾಕ್ಟೀಸ್ ಮಾಡಿರ್ತೀವಿ, ಅದೇ ಬಂತು. ಅವು ಎದುರಾಳಿ ಏನಾದರೂ ಬೇರೆ ಡೈಲಾಗ್ ಕೊಟ್ಟ ಅಂದರೆ ಇವ್ರು ಬೇರೆ ಥರನೇ ರಿಯಾಕ್ಷನ್ ಕೊಡ್ತಾರೆ. ನಾವು ಈ ರಿಯಾಕ್ಷನ್ ಇಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದೊಡ್ಡವ್ರದ್ದಾದರೆ ಇದೇ ಲೈಟಿಂಗ್ಸು, ಇದೇ ಬ್ಲಾಕಿಂಗು, ಹಿಂಗೆ ಕೊಡ್ತೀವಿ ಸರ್ ಅಂತ ಹೇಳಿದರೆ ಅವ್ರು ರೆಡಿಯಾಗಿಬಿಡ್ತಾರೆ. ಮಕ್ಕಳದ್ದು ಮಾತ್ರ ಎಕ್ಸ್ಪೆಕ್ಟೇಷನ್ ಕಷ್ಟ. ಜಡ್ಜಸ್ ಇದರಲ್ಲಿ ಅವರಿಗೆ ಅಂದರೆ ಅವ್ರು ನೋಡ್ತಾರೆ, ಅವ್ರು ಖುಷಿ ಪಡ್ತಾರೆ, ಎಲ್ಲ ಓಕೆ. ಅಂದರೆ ಅವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಕ್ಕಳನ್ನ ಹಿಂಗೆ ಟ್ರೈನಪ್ ಮಾಡ್ತಾರೆ ಇವರು, ಮುಂದೆ ಎಲ್ಲ ನೋಡೋ ಹಾಗೆ ಇವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅವ್ರು ನಮ್ಮನ್ನು ಬಿಟ್ಟಿರ್ತಾರೆ. ನಾವು ಆ ನಂಬಿಕೆನ ಉಳಿಸ್ಕೊಳ್ಬೇಕಷ್ಟೆ. ಈಗ ನೀವು ಹೇಳಿದ್ರಿ ಒಂದು ಎಕ್ಸ್ಪೀರಿಯೆನ್ಸು, ಸ್ಟೇಜ್ ಮೇಲೆ ಹೋದ್ಮೇಲೆ ನಮಗೆ ನಂಬಿಕೆ ಇರಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಯಾವ ಥರ ಹೇಳ್ತಾರೆ ಅಂತಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೇ ಹೇಳೋಕ್ಕೂ ಆಗಲ್ಲ.
ಬಿಕಾಸ್ ಅದು ಅವರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆಗುತ್ತೆ. ಆ ಥರ ಯಾವುದಾದ್ರು ಆಗಿದೆ ಹಿಂದೆ? ಹಾಂ, ನನಗಾಗಿದೆ. ಮೊನ್ನೆ ಇದು ಮಾಡಿದಾಗ ಆಗಿತ್ತು, ಗೋಲ್ಡನ್ ಫ್ಯಾಮಿಲಿ ಮಾಡುವಾಗಲೂ ಆಗಿತ್ತು. ಅದೇನಾಗಿದ್ದರೆ ಆ ಶಬ್ದ ಅವ್ರು ಹೇಳಿದರೆ ಆ ಶಬ್ದ ಹೇಳಲೇಬೇಕು. ನಾನು ಆ ಶಬ್ದ ಹೇಳಿದೆ ಇಲ್ವ ಅಂತ ಹಿಂಗೆ ನೋಡಿದೆ. ಅವಳು ಅಂದರೆ ಅವಳು ಹೇಳಿದ್ದೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಅವಳು ಹಿಂಗಂದ್ಲು. ಬಟ್ ನಾವು ಬ್ಲ್ಯಾಂಕ್ ಆಗಿ ಬಿಟ್ಟಿದ್ವಿ. ಅಂದರೆ ಇವಳು ಹೇಳಿದ್ಲಾ ಇಲ್ವಾ, ಅದು ಮತ್ತೆ ಮುಂದೆ ಬಂದು ಮತ್ತೆ ಆ ಇದೆಲ್ಲ ಆಗಿದೆ. ಅಂದರೆ ಹೇಳಿಕೊಡ್ತಾ ನಮ್ಮದು ಮರು ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಲ. ಅಂದ್ರೆ ಆ ಪಾಲಿಷ್ ಮಾಡ್ತಾ ಕೆಲವೊಂದು ಸಲ ಅವರು ತಪ್ಪು ಮಾಡಿದರೂ ಪರವಾಗಿಲ್ಲ, ಬಟ್ ನಾವು ತಪ್ಪು ಮಾಡೋಂಗಿಲ್ಲ. ಹಾಗಾಗಿ ಸ್ಟೇಜು ಎಲ್ಲರೂ ಹಾಗೆ ಸ್ಟೇಜ್ ಮೇಲೆ ಸಗಣಿ ಹಾಕಿದರೆ ಅವ್ನು ಸಗಣಿನೇ. ಅದು ನಾವು ಎಂಥ ಇದಾದ್ರೂ ಅದು ಇದು ಬರಲ್ಲ, ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲಿ ಕೌಂಟ್ ಆಗುತ್ತೆ. ಬಟ್ ಇವಾಗ ಏನಂದರೆ ಈ ಫೀಲ್ಡ್ ಇದೆಯಲ್ಲ, ಈ ರಂಗಭೂಮಿ ಅನ್ನೋಂಥ ಫೀಲ್ಡ್ ಅವ್ರಿಗೆ ಸಿಕ್ತು ಅಂದರೆ ಮುಂದೆ ಅವರು ಬೆಳೀತಾ ಇದು ಮೆಂಟಾಲಿಟಿ ತುಂಬ ಚೇಂಜ್ ಆಗುತ್ತೆ. ಇಮ್ಯಾಜಿನೇಷನ್ ಅನ್ನುವಂಥದ್ದು ಮಕ್ಕಳಿಗೆ ಬಂತು ಅಂದರೆ ಅವ್ರು ಬೆಳೀತಾ ಯಾವುದೇ ಒಂದು ಪಾಠ ಆಗ್ತಾಯಿದ್ರು ಆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾರೆ. ಆ ಇಮ್ಯಾಜಿನೇಷನ್ಗೆ ಹೋದಾಗ ಪಾಠ ಈಸಿಯಾಗಿ ಅರ್ಥ ಆಗುತ್ತೆ ಅವರಿಗೆ. ಅದು ಬೇಕು ಈಗ. ಫೈನಲಿ ಕರ್ನಾಟಕ ಜನತೆ ಸಾಕಷ್ಟು ಸ್ಕಿಟ್ಗಳ ಮೂಲಕ ನಿಮ್ಮ ಅಭಿನಯ, ಅದ್ರ ಜೊತೆಗೆ ಮಕ್ಕಳು ಕೊಡ್ತಿರುವಂಥ ತರಬೇತಿಯನ್ನು ನೋಡ್ತಾ ಇದ್ದಾರೆ. ಅವರ ಸಪೋರ್ಟ್ಗೆ ಏನು ಹೇಳ್ತೀರಾ ಅಂತ? ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ಅವರು ಆ ಎಕ್ಸ್ಪೆಕ್ಟೇಷನ್ ಇಡೋದಕ್ಕೂ ನಾವು ಇನ್ನೂ ಡಬಲ್ ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ಇವರು ಅಷ್ಟೇ ಹೋಗ್ತಾ ಅವರೇ ಪಾಲಿಷ್ ಆಗ್ತಾರೆ. ಇನ್ನೇನು ಅಂದರೆ ಸ್ಪೀಡಾಗೆ ಇದ್ದಾರೆ, ತುಂಬ ಸ್ಪೀಡಲ್ಲಿದ್ದಾರೆ. ಅವರು ಕೊಡೋ ಜವಾಬ್ದಾರಿ ಇದೆಯಲ್ಲ, ಆಡಿಯನ್ಸ್ ಕೊಡೋ ಜವಾಬ್ದಾರಿ ಇದೆಯಲ್ಲ, ಅದು ಇನ್ನೂ ದೊಡ್ಡದು. ಅದು ನಮಗೆ ತಡ್ಕೊಳ್ಬೇಕಲ್ಲ, ಆ ತಡ್ಕೊಳ್ಳೋ ಶಕ್ತಿ ಅವರೇ ಕೊಡಬೇಕಾಗತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಿಮ್ಮ ಅಂಡರಲ್ಲಿ. ಹಾಗೆಯೇ ಮಕ್ಕಳು ಕೊಡ್ತಿರುವಂತಹ ಒಂದು ಟ್ರೈನಿಂಗ್ ಎಲ್ಲನೂ ಕೂಡ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್, ಅದ್ರ ಜೊತೆಗೆ ವಿಭಿನ್ನವಾಗಿರುವಂತಹ ಸ್ಕಿಟ್ಗಳು ನಿಮ್ಮ ಮೂಲಕ ಬರಲಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಾಸ್ TV ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಮಕ್ಕಳಾಗಿ ಎಂಜಾಯ್ ಮಾಡ್ತಾ ಇರುವಂತಹ ಸೂರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ TV ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.